ಅನ್ನೋ ಒಬ್ಬ ಸಾಮಾನ್ಯ ಮನುಷ್ಯನ ಕಥೆ. ನಮ್ಮ ನಿಮ್ಮಂತೆಯೇ ಬೆಳಿಗ್ಗೆ ಹೊಲ, ಸಂಜೆ ದಣಿವು, ರಾತ್ರಿ ಮನೆ. ಮೊದಲಿಗೆ ರಾಮು ಡ್ರಿಂಕ್ಸ್ ಶುರು ಮಾಡಿದ್ದು ಖುಷಿಗಾಗಿಯಲ್ಲ, ದಣಿವು ಮರೆಸಿಕೊಳ್ಳಲು. 1 ಪೆಗ್ ಮಾತ್ರ ಅಂತ ಹೇಳಿಕೊಂಡು ಅಂಗಡಿಗೆ ಹೋಗುತ್ತಿದ್ದ. ಆದರೆ ದಿನಗಳು ಕಳೆದಂತೆ 1 ಪೆಗ್, 2 ಪೆಗ್ ಪ್ರತಿದಿನದ ಅಭ್ಯಾಸವಾಯಿತು. ರಾಮುಗೆ ಗೊತ್ತಾಗಲೇ ಇಲ್ಲ, ಡ್ರಿಂಕ್ಸ್ ಅವನ ಕೈಯಲ್ಲಿಲ್ಲ, ಅವನು ಡ್ರಿಂಕ್ಸ್ ಕೈಯಲ್ಲಿ ಸಿಕ್ಕಿಬಿದ್ದಿದ್ದ. ಮನೆಯಲ್ಲಿ ಹೆಂಡತಿ ಮಾತಾಡೋದನ್ನೇ ನಿಲ್ಲಿಸಿದಳು, ಮಕ್ಕಳು ಅಪ್ಪನನ್ನೇ ಭಯಪಡುವಂತಾದರು. ಆದರೂ ರಾಮು ಯೋಚಿಸಲಿಲ್ಲ. ಒಂದು ದಿನ ಕೆಲಸದ ಮಧ್ಯೆ ಅವನು ಕುಸಿದು ಬಿದ್ದ. ಆಸ್ಪತ್ರೆಯಲ್ಲಿ ಕಣ್ಣು ತೆರೆದಾಗ ಮಗನು ಅವನ ಕೈ ಹಿಡಿದು ಹೇಳಿದ ಮಾತು, ಅಪ್ಪ, ನೀನು ಹೀಗಿರಬೇಡ. ಆ ಒಂದು ವಾಕ್ಯ ರಾಮು ಕುಡಿಯುವ ಎಲ್ಲಾ ಪೆಗ್ಗಳಿಗಿಂತ ಹೆಚ್ಚು ಹೊಡೆದಿತು. ಆ ದಿನ ರಾಮು ತೀರ್ಮಾನ ಮಾಡಿದ, ಡ್ರಿಂಕ್ಸ್ ಬಿಟ್ಟು ಬದುಕು ಹಿಡಿಬೇಕು ಅಂತ. ಸುಲಭವಿರಲಿಲ್ಲ, ಆದರೆ ಅವನು ಪ್ರಯತ್ನಿಸಿದ. ಇಂದು ರಾಮು ಮತ್ತೆ ಕೆಲಸ ಮಾಡ್ತಿದ್ದಾನೆ. ಮಕ್ಕಳು ಹೆಮ್ಮೆಯಿಂದ ಅಪ್ಪ ಅಂತ ಕರೆಯುತ್ತಾರೆ. ಈ ಕಥೆ ರಾಮುವಿನಷ್ಟೇ ಅಲ್ಲ, ನಮ್ಮ ಸಮಾಜದ ಅನೇಕ ರಾಮುಗಳ ಕಥೆ. ಡ್ರಿಂಕ್ಸ್ ಕ್ಷಣಿಕ ಸುಖ ಕೊಡಬಹುದು, ಆದರೆ ಕುಟುಂಬ, ಆರೋಗ್ಯ, ಗೌರವ ಒಮ್ಮೆ ಹೋದರೆ ಮರಳಿ ಬರಲ್ಲ.